ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 9, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್ನು: ಕರ್ನಾಟಕ ಸರ್ಕಾರವು ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಭಾಗಗಳು ಮತ್ತು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಲು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನು ರಚನೆ ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಪ್ರೊಫೆಸರ್ ಗೋವಿಂದರಾವ್. ಹಾಗಾದರೆ ಏನಿದು ಸಮಿತಿ? ನೋಡಿ, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 31,191 ಕೋಟಿ ಬಿಡುಗಡೆಯಾಗಿದೆ. ಅದರಲ್ಲಿ SDP ಯಿಂದ 17,710 ಕೋಟಿ ಬಿಡುಗಡೆಯಾದರೆ KKRDBಯಿಂದ 13,488 ಕೋಟಿ ರೂಪಾಯಿ ವೆಚ್ಚವಾಗಿದೆ ಅಂತ ತಿಳಿಸಿರತಕ್ಕಂಥದ್ದು. ಇಲ್ಲಿ ಗಮನಿಸಬಹುದು, ಪ್ರಾದೇಶಿಕ ಅಸಮತೋಲನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಭಾಗ ಜಿಲ್ಲೆಗಳಲ್ಲಿ ಸಭೆ ನಡೆಸಿದ್ದು, ಈ ಜಿಲ್ಲೆಗಳಲ್ಲಿ ಆಗಿರತಕ್ಕಂಥ ಸಂಪೂರ್ಣ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಪ್ರೊಫೆಸರ್ ಗೋವಿಂದರಾವ್, ಅಧ್ಯಕ್ಷರು, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ. ಹಾಗಾದರೆ ನಂಜುಂಡಪ್ಪ ಸಮಿತಿಯ ಆಧಾರದ ಮೇಲೆ ನಂಜುಂಡಪ್ಪ ಸಮಿತಿಯೂ ಕೂಡ ನೋಡಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯಾಗಿದೆ. ಆ ಸಮಿತಿಯ ಮೂಲವನ್ನು ಆಧರಿಸಿ ರಾಜ್ಯ ಸರ್ಕಾರವು ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನು ರಚನೆ ಮಾಡಿತ್ತು. ಸೊ ಈ ವರದಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆ. ಅಂದರೆ ಜಿಲ್ಲೆಗಳಲ್ಲಿ ಮತ್ತು ಅಲ್ಲಿನ ಎಲ್ಲ ವಿಭಾಗಗಳಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಆ ಅಧ್ಯಯನವನ್ನು ಇದೇ ಡಿಸೆಂಬರ್ ಎಂಡಿಗೆ ಸರ್ಕಾರದ ಮುಂದೆ ಇಡಲಿದೆ ತನ್ನ ವರದಿಯನ್ನು. ಸೊ ಆ ವರದಿ ಬಂದ ಮೇಲೆ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ. ನೋಡಿ, ಮಾಹಿತಿಯನ್ನು ಸ್ವಲ್ಪ ಮಟ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬೆಳಗಾವಿ ವಿಧಾನಸಭಾ ಅಧಿವೇಶನ ಆರಂಭವಾಗಿದೆ. ಆ ಸಮಯದಲ್ಲಿ ಇದು ಮುನ್ನೆಲೆಗೆ ಬಂದಿರತಕ್ಕಂಥ ಕಾರಣದಿಂದಾಗಿ ನ್ಯೂಸ್ ಪೇಪರಲ್ಲಿತ್ತು. ಇದರ ಬಗ್ಗೆ ನೆನಪಿರಬೇಕು ನಿಮಗೆ. ಹಾಗಾದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಸಮತೋಲನ ನಿವಾರಣೆ ಮಾಡಲು ಅಲ್ಲಿನ ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ಮೂಲಸೌಕರ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ವಿಶೇಷ ಅಭಿವೃದ್ಧಿ ಯೋಜನೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದರೆ KKRDB ಮೂಲಕ ರಾಜ್ಯ ಸರ್ಕಾರ 31,198 ಕೋಟಿ ರೂಪಾಯಿ ಸುರಿದಿದೆ. ಸೊ ಇದರ ಬಗ್ಗೆ ಇಷ್ಟೆಲ್ಲ ಸುರಿದರೂ ಕೂಡ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಇದಕ್ಕೆ ಕಾರಣವೇನು? ಈ ಎಲ್ಲ ವರದಿಯನ್ನು ಇದೀಗ ಈ ವರದಿ ಮುಂದೆ ಇಡಲಿದೆ, ಅಸಮತೋಲನ ವರದಿ. ಓಕೆ, ಸೊ ಗಮನಿಸಬಹುದು ಯಾವ್ಯಾವದಿಂದ ಎಷ್ಟೆಷ್ಟು ಬಿಡುಗಡೆಯಾಗಿರ್ತಕ್ಕಂಥದ್ದು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸಬಹುದು, 48,866.52 ಕೋಟಿ ರೂಪಾಯಿ ಏನಿದೆ ಇದು ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ SDP ಅಡಿಯಲ್ಲಿ ನೋಡಿ, SDP ಅಡಿ 2007 ಮತ್ತು 8ರಿಂದ 2024-25ರವರೆಗೆ ನಿಗದಿಯಾಗಿದ್ದಂಥ ಒಟ್ಟು ಅನುದಾನದ ಮೊತ್ತವಾಗಿದೆ ಅದು. ಸೊ ಇಷ್ಟೆಲ್ಲ ಮೊತ್ತವನ್ನು ಕೊಟ್ಟರೂ ಕೂಡ ಅಭಿವೃದ್ಧಿ ಕುಂಠಿತವಾಗಿದೆ. ಸ್ಪೆಷಲ್ ಅಂದರೆ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ಲಾಗಿ ಕೇರ್ ತಗೊಂಡ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ. ಇದಕ್ಕೆ ಕಾರಣವೇನು? ಈ ಅಸಮತೋಲನ ನಿವಾರಣೆಗೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ನೋಡಿ, ಪ್ರಾದೇಶಿಕ ಅಸಮತೋಲನಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯನ್ನು ರಚಿಸಲಾಗಿದೆ. ಹಾಗಾದರೆ ಕರ್ನಾಟಕ ನೋಡಿ, ಉತ್ತರ ಕರ್ನಾಟಕ ಭಾಗಕ್ಕೆ DM ನಂಜುಂಡಪ್ಪ ವರದಿ. ಸೊ DM ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೋಡಿ, ಈ ವರದಿಯ ಅನ್ವಯ 2008ರಿಂದ 2009, 2024ರಿಂದ 25ರ ಅವಧಿಯಲ್ಲಿ SDP ಅಂತ ಕರೀತಾರೆ, ವಿಶೇಷ ಅಭಿವೃದ್ಧಿ ಯೋಜನೆ. ನೋಡಿ, ಇದನ್ನು ನೆನಪಿಡಬೇಕು. ಇದರ ಅಡಿಯಲ್ಲಿ 17,710 ಕೋಟಿ ರೂಪಾಯಿ KKRDB ಅಂತ ಕರಿತೇವೆ. KKRDB ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ. ಇದರ ಮೂಲಕ 2013-14ರಿಂದ ಈವರೆಗೆ 13,488.45 ಕೋಟಿ, ಒಟ್ಟು 31,191 ಕೋಟಿ ವೆಚ್ಚ ಮಾಡಲಾಗಿದೆ ಎಂದು
ಆರ್ಥಿಕ ಇಲಾಖೆ ಮೂಲಗಳು ತಿಳಿಸಿರತಕ್ಕಂಥದ್ದು. ಓಕೆ, ಇನ್ನು ಮುಖ್ಯವಾಗಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಬಗ್ಗೆ ನೋಡಿ. ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತರಾಗಿರುವ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯು ರಾಜ್ಯದ ಎಲ್ಲ ವಿಭಾಗ ಮತ್ತು ಜಿಲ್ಲೆಗಳಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಭೆಗಳನ್ನು ನಡೆಸಿದ್ದು ಈ ತಿಂಗಳ ಅಂತ್ಯದೊಳಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ. ನೋಡಿ, ಪ್ರೊಫೆಸರ್ ಎಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ನೇಮಕವಾಗಿದೆ, ಇದು ನೆನಪಿರಬೇಕು. ಈ ಮೂಲ ವರದಿ ಏನಿದೆ, ಈ ವರದಿಯು ಡಾಕ್ಟರ್ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ಹಿಂದುಳಿದ ಜಿಲ್ಲೆಗಳಿಗೆ ಕೈಗಾರಿಕೆ ಮತ್ತು ಮೂಲ ಸೌಕರ್ಯಗಳನ್ನು ಹೆಚ್ಚಿಸಲು ಸಹಾಯಧನ ನೀಡುತ್ತದೆ. ಅಲ್ಲಿನ ಶಿಕ್ಷಣ, ಆರೋಗ್ಯ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ಸೇರಿದಂತೆ ಹಲವು ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ವರದಿಗಳು ತಿಳಿಸಿರ್ತಕ್ಕಂಥದ್ದು. ನೋಡಿ, ಪ್ರಾದೇಶಿಕ ಅಸಮತೋಲನ ನಿವಾರಣಾ ವರದಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೇಕಾದರೂ ಕ್ವಶನ್ ಕೇಳಬಹುದು. ಇಲ್ಲಿ 2 ಆಧಾರದಲ್ಲಿ ಬರ್ತವೆ. ಸೊ ಅದಕ್ಕೆ ಹಂಚಿಕೆಯಾಗಿರತಕ್ಕಂತಹ ಅಮೌಂಟು ಜೊತೆಗೆ ಈ ಮೂಲ ವರದಿ ಯಾವ ವರದಿಯನ್ನು ಆಧರಿಸಿದೆ, ಎಂ ನಂಜುಂಡಪ್ಪ ವರದಿಯ ಶಿಫಾರಸುಗಳನ್ನು ಆಧರಿಸಿ ಇದನ್ನು ರಚಿಸಲಾಗಿದೆ. ಓಕೆ, ಎಲ್ಲ ಮಾಹಿತಿ ನೆನಪಿರಬೇಕು. 1ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ ಈ ತಿಂಗಳ ಅಂತ್ಯದೊಳಗೆ ಗೋವಿಂದರಾವ್ ಸಮಿತಿ ಬಿಡುಗಡೆಯಾಗಲಿದೆ. ಆ ಸಮಿತಿಯ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ಗಮನಿಸಿ. ಸಶಸ್ತ್ರ ಪಡೆಗಳ ಧ್ವಜ ದಿನ, ಆರ್ಮ್ಡ್ ಫೋರ್ಸ್ ಫ್ಲಾಗ್ ಡೇ ಅನ್ನು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಡಿಸೆಂಬರ್ 7. ಪ್ರತಿ ವರ್ಷ ನಾವು ಡಿಸೆಂಬರ್ 7ರಂದು ಆರ್ಮ್ಡ್ ಫೋರ್ಸ್ ಫ್ಲಾಗ್ ಡೇಯನ್ನು ಆಚರಣೆ ಮಾಡ್ತೀವಿ. ಇದರ ಉದ್ದೇಶವೇನು ನೋಡಿ, ದಿ ಹಿಂದೂ ಪೇಪರ್ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಡಿಸೆಂಬರ್ 7ರಂದು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಇಲ್ಲಿ ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ, ಭಾರತೀಯ ವಾಯುಪಡೆಯ ಸಮವಸ್ತ್ರಧಾರಿ ಸಿಬ್ಬಂದಿಗೆ ಕೃತಜ್ಞತೆ ಮತ್ತು ಬೆಂಬಲವನ್ನು ತೋರಿಸಲು ಇದನ್ನು ಸಮರ್ಪಿತವಾಗಿದೆ. ಓಕೆ, ನೆಕ್ಸ್ಟು 3ನೇ ಕ್ವಶನ್ ನೋಡಿ. ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಭಾರತೀಯ ಸೇನೆಯ ಅತ್ಯಂತ ಹಳೆಯ ಲಾಜಿಸ್ಟಿಕ್ಸ್ ಅಂಗವಾಗಿರತಕ್ಕಂಥ ಆರ್ಮಿ ಸರ್ವಿಸ್ ಕಾರ್ಪ್ಸ್ ASC ತನ್ನ 265ನೇ ಕಾರ್ಪ್ಸ್ ದಿನವನ್ನು ಕೆಳಗಿನ ಯಾವ ಸ್ಥಳದಲ್ಲಿರುವ ASC ಸೆಂಟರ್ ಮತ್ತು ಕಾಲೇಜಿನಲ್ಲಿ ಆಚರಿಸಿತು? ಸರಿಯಾದಂಥ ಉತ್ತರ ನಮ್ಮ ಬೆಂಗಳೂರು. ನೋಡಿ, ಬೆಂಗಳೂರಿನಲ್ಲಿ ASC ಸೆಂಟರ್ ಆ್ಯಂಡ್ ಕಾಲೇಜ್ ಇದೆ. ASC ಸೆಂಟರ್ ಆ್ಯಂಡ್ ಕಾಲೇಜ್ ಇದೆ. ASC ಅಂದರೆ ಆರ್ಮಿ ಸರ್ವಿಸ್ ಕಾರ್ಪ್ಸ್ ಅಂತ ಕರೀತಾರೆ. ಇದು ತನ್ನ 265ನೇ ಕಾರ್ಪ್ಸ್ ದಿನವನ್ನಾಗಿ ಆಚರಣೆ ಮಾಡಿಕೊಳ್ತಾ ಇದೆ. ಸೊ ಎಲ್ಲಿ ಆಚರಣೆ ಮಾಡಿಕೊಳ್ತು ಈ ಸರಿ ಅಂತ ಅಂದರೆ ಬೆಂಗಳೂರು. ಸೊ ಇದು ನೆನಪಿರುವಲ್ಲಿ ಭಾರತೀಯ ಸೇನೆಯ ಅತ್ಯಂತ ಹಳೆಯ ಲಾಜಿಸ್ಟಿಕ್ಸ್ ಅಂಗ ಇದು. ಓಕೆ, ASC. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನೀವು ಗಮನಿಸಬಹುದು. ASC ಸೆಂಟರ್ ಆ್ಯಂಡ್ ಕಾಲೇಜ್ ಸೆಲೆಬ್ರೇಟೆಡ್ ದ 265th ಆರ್ಮಿ ಸರ್ವಿಸ್ ಕಾರ್ಪ್ಸ್ ಡೇ. ಓಕೆ, ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ ಕೂಡ ಕೇಳಬಹುದು, ನೆನಪಿರಬೇಕು. ಗಮನಿಸಿ, ಭಾರತೀಯ ಸೇನೆಯ ಅತ್ಯಂತ ಹಳೆಯ ಲಾಜಿಸ್ಟಿಕ್ಸ್ ಅಂಗವಾಗಿರತಕ್ಕಂಥ ಆರ್ಮಿ ಸರ್ವಿಸ್ ಕಾರ್ಪ್ಸ್ ತನ್ನ 265ನೇ ಕಾರ್ಪ್ಸ್ ದಿನವನ್ನು ಬೆಂಗಳೂರಿನಲ್ಲಿರುವ ತನ್ನ ASC ಸೆಂಟರ್ ಮತ್ತು ಕಾಲೇಜಿನಲ್ಲಿ ಆಚರಿಸಿಕೊಳ್ತು. ಈ ಆಚರಣೆಯು ಮಿಲಿಟರಿ ಕಾರ್ಯಾಚರಣೆಗಳಿಗೆ ಕಾರ್ಪ್ಸ್ನ ದೀರ್ಘಕಾಲೀನ ಕೊಡುಗೆ ಮತ್ತು ಆಧುನಿಕ ಲಾಜಿಸ್ಟಿಕಲ್ ಬೆಂಬಲದಲ್ಲಿ ಅದರ ನಿರಂತರ ವಿಕಾಸನವನ್ನು ಎತ್ತಿ ತೋರಿಸುತ್ತದೆ. ಸೇನಾ ಸೇವಾ ದಳವನ್ನು 1960ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಸೈನ್ಯದ ಅತ್ಯಂತ ಹಳೆಯ ಲಾಜಿಸ್ಟಿಕ್ ಶಾಖೆಯಾಗಿದೆ. ASC ಸಿಬ್ಬಂದಿಗೆ ಮುಖ್ಯವಾಗಿ ಮಹಾವೀರ ಚಕ್ರ, ಕೀರ್ತಿ ಚಕ್ರ ಪ್ರಶಸ್ತಿಗಳು ಸೇರಿದಂತೆ ಪ್ರಮುಖ ಗೌರವಗಳು ದೊರೆತಿವೆ. ಈ ದಳವು ಎತ್ತರದ ಪ್ರದೇಶಗಳು, ಮರುಭೂಮಿಗಳು, ಅರಣ್ಯಗಳು, ಸಂಘರ್ಷ ಪ್ರದೇಶಗಳಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಸೇವಾ ಆತ್ಮಕಂ ಧರ್ಮ ಎಂಬುದು ಈ ದಳದ ಅಧಿಕೃತ ಧ್ಯೇಯವಾಕ್ಯವಾಗಿದೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿದೆ. ಇದರ ನೋಡಿ, ಈ ದಳದ ಉದ್ದೇಶವೇನು ಮತ್ತು ಇದರ ಧ್ಯೇಯವಾಕ್ಯವೇನು, ಎಲ್ಲಿದೆ ಇದರ ಸೆಂಟರು, ಎಲ್ಲ ಮಾಹಿತಿ ಇದರಲ್ಲಿ ನಾನು ಕೊಟ್ಟಿದ್ದೀನಿ, ನೆನಪಿರಬೇಕು ಇದು. ನೆಕ್ಸ್ಟು 4ನೇ ಕ್ವಶನ್ ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಓಕೆ, ಗಮನಿಸಿ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ಮುಕ್ತಾಯಗೊಳ್ಳಿತು. ಈ ಮುಕ್ತಾಯಗೊಂಡಿರ್ತಕ್ಕಂಥ ಗೇಮ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಕೆಳಗಿನ ಯಾವ ವಿಶ್ವವಿದ್ಯಾಲಯ ಅಗ್ರಸ್ಥಾನ ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ಚಂಡೀಗಢ ವಿಶ್ವವಿದ್ಯಾಲಯ. ಹಾಗಾದರೆ ಅಗ್ರಸ್ಥಾನದಲ್ಲಿದೆ
ಯಾವುದು 2ನೇ ಸ್ಥಾನದಲ್ಲಿದೆ, ಎಷ್ಟು ಪದಕವನ್ನು ಪಡೆದುಕೊಂಡಿದೆ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಜೈನ್ ವಿಶ್ವವಿದ್ಯಾಲಯಕ್ಕೆ 50 ಪದಕ ದೊರೆತಿದೆ. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ತೆರೆ ಬಿದ್ದಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಓಕೆ ನೋಡಿ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ KIUG ಅಂತ ಕರಿತೇವೆ. 2025ರ ಒಂದು ಕ್ರೀಡಾಕೂಟದಲ್ಲಿ ಚಂಡೀಗಢ ವಿಶ್ವವಿದ್ಯಾಲಯ ಒಟ್ಟು 67 ಪದಕಗಳೊಂದಿಗೆ, ಅಂದರೆ ಇಲ್ಲಿ 42 ಚಿನ್ನ, 14 ಬೆಳ್ಳಿ, 11 ಕಂಚು, ಒಟ್ಟು 47 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತು ಮತ್ತು ಒಟ್ಟಾರೆ ಪ್ರಶಸ್ತಿ ಪಟ್ಟಿಯಲ್ಲಿ ತನ್ನದಾಗಿಸಿಕೊಂಡು ಅಗ್ರಸ್ಥಾನ ಪಡೆದುಕೊಂಡಿದೆ. 2ನೇ ಸ್ಥಾನದಲ್ಲಿ LPU ಇದೆ, ಅಂದರೆ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಇದೆ. ಇದು 32 ಚಿನ್ನ, 25 ಬೆಳ್ಳಿ, 22 ಕಂಚು ಸೇರಿದಂತೆ ಟೋಟಲ್ ಆಗಿ 79 ಪದಕಗಳನ್ನು ಪಡೆದುಕೊಂಡಿದೆ. ಇಲ್ಲಿ ಪದಕಗಳು ಮೇನಾಗಲ್ಲ, ಚಿನ್ನ ಮೇನಾಗುತ್ತೆ. ಓಕೆ, ಚಿನ್ನವನ್ನು ಪಡೆದುಕೊಂಡಿರ್ತಕ್ಕಂಥ ಹೈಯೆಸ್ಟ್ ಚಿನ್ನವನ್ನು ಪಡೆದುಕೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಇಲ್ಲಿ ಅಗ್ರಸ್ಥಾನದಲ್ಲಿರುತ್ತೆ. ಈ ಕ್ರೀಡಾಕೂಟವು ನವೆಂಬರ್ 24ರಿಂದ ಡಿಸೆಂಬರ್ 5ರವರೆಗೆ ರಾಜಸ್ಥಾನದಲ್ಲಿರುವ 7 ನಗರಗಳಲ್ಲಿ, ಅಂದರೆ ಜೈಪುರ, ಅಜ್ಮೀರ್, ಉದಯಪುರ, ಜೋಧ್ಪುರ, ಬಿಕನೇರ್, ಕೂಟಾ, ಭರತ್ಪುರದಲ್ಲಿ ನಡೆಯಿತು. ಇನ್ನು 5ನೇ ಕ್ವಶನ್ ಗಮನಿಸಿ. 2025ನೇ ಸಾಲಿನ ಹರಿಮೌ ಶಕ್ತಿ ವ್ಯಾಯಾಮ ನೋಡಿ, ಹರಿಮೌ ಶಕ್ತಿ ಎಕ್ಸಸೈಸ್ ಹರಿಮೌ ಶಕ್ತಿ 2025. ಈ ವ್ಯಾಯಾಮವು ಭಾರತ ಮತ್ತು ಕೆಳಗಿನ ಯಾವ ದೇಶದ ನಡುವೆ ಪ್ರತಿ ವರ್ಷ ನಡೆಯುತ್ತದೆ? ಭಾರತ ಮತ್ತು ಮಲೇಷಿಯಾ ದೇಶವು ಈ ವ್ಯಾಯಾಮವನ್ನು ಪ್ರತಿ ವರ್ಷ ನಡೆಸ್ತವೆ. ಹಾಗಾದರೆ ಈ ವ್ಯಾಯಾಮದ ಉದ್ದೇಶವೇನು? ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಂದರೆ ಇದು PAB ನ್ಯೂಸ್ ಪೇಪರ್. PAB ನ್ಯೂಸ್ ಪೇಪರ್ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ನ್ಯೂಸ್ ಪೇಪರ್ ಆಗಿದೆ. ಓಕೆ, ಸೊ ಈ ಪೇಪರ್ನಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಇಂಡಿಯಾ ಮಲೇಷಿಯಾ ಟು ಪಾರ್ಟಿಸಿಪೇಟ್ ಇನ್ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ಹರಿಮೌ ಶಕ್ತಿ. ಹಾಗಾದರೆ ಇದೊಂದು ಗಮನಿಸಬಹುದು ನೀವು, ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ಆಗಿದೆ. ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ತರಬೇತಿ ವ್ಯಾಯಾಮ ಇದು. ಹಾಗಾದರೆ ಓಕೆ, ಇಲ್ಲಿ ಗಮನಿಸಬಹುದು. ಇವನ್ನೆಲ್ಲ ಪಾಯಿಂಟ್ ರೀತಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಓಕೆ, ಎಲ್ಲಿ ಆರಂಭವಾಗಿದೆ? ಡೆಸರ್ಟ್ಸ್ ಆಫ್ ರಾಜಸ್ಥಾನ್. ಓಕೆ, ಹರಿಮೌ ಶಕ್ತಿ ಇನ್ ದ ಡೆಸರ್ಟ್ಸ್ ಆಫ್ ರಾಜಸ್ಥಾನದಲ್ಲಿ ಆರಂಭಗೊಂಡಿದೆ. ಓಕೆ, ಇದು ಎಷ್ಟನೇ ಎಡಿಷನ್? 5th ಎಡಿಷನ್. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ ಅವರು, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ನ 5th ಎಡಿಷನ್ನು. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸೋಣ. 5ನೇ ಆವೃತ್ತಿಯ ಹರಿಮೌ ಶಕ್ತಿ ವ್ಯಾಯಾಮ 2025 ಭಾರತ ಮತ್ತು ಮಲೇಷಿಯಾ ನಡುವಿನ ಸಂಯುಕ್ತ ಸೇನಾ ಅಭ್ಯಾಸವಾಗಿದೆ. ಈ ವರ್ಷ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಇದೇ ಡಿಸೆಂಬರ್ 5ರಿಂದ 18ರವರೆಗೆ ನಡೆಯಲಿದೆ. ಭಾರತೀಯ ಸೇನೆಯ ಡೋಗ್ರಾ ರೆಜಿಮೆಂಟ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ, ಮಲೇಷಿಯಾ ಸೇನೆಯ 25ನೇ ಬೆಟಾಲಿಯನ್ ಪಾಲ್ಗೊಳ್ಳಲಿದೆ. ನೋಡಿ, ಭಾರತೀಯ ಸೇನೆಯ ಡೋಗ್ರಾ ರೆಜಿಮೆಂಟ್ ಇದರಲ್ಲಿ ಭಾಗವಹಿಸಲಿದೆ. ಇದನ್ನು ಕೂಡ ನೆನಪಿಟ್ಕೋಬೇಕು. ಈ ವ್ಯಾಯಾಮ ಯುನೈಟೆಡ್ ನೇಷನ್ ಅಧ್ಯಾಯ 7ರ ಅಡಿಯಲ್ಲಿ ಉಪಸಂಪ್ರದಾಯಿಕ ಕಾರ್ಯಾಚರಣೆಗಳನ್ನು ಅಧ್ಯಯನ ಮಾಡುತ್ತದೆ. ಹಾಗಾದರೆ ಭಾರತದೊಂದಿಗೆ ಇತರೆ ದೇಶಗಳು ನಡೆಸ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸಸೈಸಸ್ಗಳನ್ನು ನಾವು ಕುರಿತು ನೋಡೋಣ. ಓಕೆ, ಒಂದನೇದಾಗಿ ನೋಡಿ, ಅಜೇಯ ವಾರಿಯರ್. ಇದು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ನಡೀತಕ್ಕಂಥ ಒಂದು ಪ್ರಮುಖ ವ್ಯಾಯಾಮವಾದರೆ, ವಿನ್ ಬ್ಯಾಕ್ಸ್ ಎಂಬುದು ವಿಯೆಟ್ನಾಂ ಮತ್ತು ಭಾರತದ ನಡುವೆ ನಡೆಯುತ್ತದೆ. ಇನ್ನು ಮಿತ್ರಶಕ್ತಿ ವ್ಯಾಯಾಮ, ಇದು 11ನೇ ಆವೃತ್ತಿ ಇತ್ತೀಚೆಗೆ ಭಾರತ ಮತ್ತು ಶ್ರೀಲಂಕಾದ ನಡುವೆ ಬೆಳಗಾವಿಯಲ್ಲಿ ನಡೀತು. ಸೊ ಇದನ್ನು ನೆನಪಿಟ್ಕೋಬೇಕು ನೀವು, ಕರ್ನಾಟಕದ ಬೆಳಗಾವಿಯಲ್ಲಿ ನಡೀತು ಮಿತ್ರಶಕ್ತಿ. ಆಲ್ರೆಡಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ, ಇದು ಕೂಡ ನೆನಪಿರಲಿ. ಇನ್ನು ತ್ರಿಶೂಲ್ ಎಕ್ಸಸೈಸ್ ನೋಡಿ, ಸೊ ಇದು 25ರಲ್ಲಿ ನಡೆದಿರತಕ್ಕಂಥದ್ದು. ಇದು ತ್ರೈ ಸರ್ವಿಸ್ ಕಾಂಬ್ಯಾಟ್ ಎಕ್ಸಸೈಸ್ ಆಗಿದೆ. ಭಾರತ ದೇಶದ ನಡೆಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮವಾಗಿದೆ. ಎಕ್ಸಸೈಸ್ ಓಷಿಯನ್ ಸ್ಕೈ ನ್ಯಾಟೋ ಮೆಂಬರ್ಸ್ ನೇಷನ್ಸ್ ನಡೆಸ್ತವೆ. ಫಸ್ಟ್ ನಾನ್ ನ್ಯಾಟೋ ಮೆಂಬರ್ ಆಫ್ ಪಾರ್ಟಿಸಿಪೇಟ್ ಇಂಡಿಯಾ. ಓಕೆ, ನ್ಯಾಟೋ ಅಲ್ಲದ ದೇಶ ಬಂದು ಎಕ್ಸಸೈಸ್ ಓಷನ್ ಸ್ಕೈಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಅದು ಭಾರತ ದೇಶ ನ್ಯಾಟೋ ಸದಸ್ಯ ರಾಷ್ಟ್ರವಲ್ಲದ ದೇಶ ಎಕ್ಸಸೈಸ್ ಓಷನ್ ಸ್ಕೈಯಲ್ಲಿ ಭಾಗವಹಿಸಿತ್ತು. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವೆ ಸ್ಲೈನೆಕ್ಸ್ ನಡೀತದೆ, ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ಬೊಂಗೋ ಸಾಗರ್ ಎಂಬತಕ್ಕಂಥ ಒಂದು ಪ್ರಮುಖ ಮಿಲಿಟರಿ ವ್ಯಾಯಾಮ ನಡೆಯುತ್ತದೆ. ಓಕೆ, ಇದು ಕೂಡ ನೆನಪಿರಲಿ. ಭಾರತ ಮತ್ತು ಅಮೆರಿಕ ನಡುವೆ ಯುದ್ಧ ಅಭ್ಯಾಸ ಎಂಬತಕ್ಕಂಥ ವ್ಯಾಯಾಮ ನಡೀತದೆ, ಯುದ್ಧ ಅಭ್ಯಾಸ. ಓಕೆ,
ಇನ್ನು ಭಾರತ ಮತ್ತು ರಷ್ಯಾ ನಡುವೆ ಇಂದ್ರ ನೋಡಿ ಇಂದ್ರ ವ್ಯಾಯಾಮ ನಡೆಯುತ್ತದೆ. ಭಾರತ ಮತ್ತು ನೇಪಾಳದ ನಡುವೆ ಸೂರ್ಯಕಿರಣ, ಇದು ಗಮನಿಸಬೇಕು. ಸೂರ್ಯಕಿರಣ ಇತ್ತೀಚೆಗೆ ನಡೀತು. ಓಕೆ, ಸೂರ್ಯಕಿರಣ. ಭಾರತ ಮತ್ತು ಫ್ರಾನ್ಸ್ ನಡುವೆ ಶಕ್ತಿ, ವರುಣ, ಗರುಡ ಎಂಬ 3 ವ್ಯಾಯಾಮಗಳು ನಡೆಯುತ್ತವೆ. ನೋಡಿ, ಶಕ್ತಿ, ವರುಣ ಮತ್ತು ಗರುಡ. ಇದು ಸೇನಾಪಡೆ, ವಾಯುಪಡೆ, ನೌಕಾಪಡೆ ನಡೆಸ್ತಕ್ಕಂಥ ಪ್ರಮುಖ ವ್ಯಾಯಾಮವಾಗಿದೆ. ಓಕೆ, ಇನ್ನು ಭಾರತ ಮತ್ತು ಜಪಾನ್ ನಡುವೆ ನಡೀತಕ್ಕಂಥ ವ್ಯಾಯಾಮಗಳು ನೋಡಿ, ಶೈನ್ ಮಿತ್ರ ಅಂತ ಕರಿತೀವಿ, ಶಿನ್ಯು ಮಿತ್ರ, ಧರ್ಮ ಗಾರ್ಡಿಯನ್, ವೀರ್ ಗಾರ್ಡಿಯನ್ ಮತ್ತು ಜೈಮೆಕ್ಸ್ ಎಂಬ ಈ ಥರ ನೋಡಿ ಗಮನಿಸಬಹುದು. ಮುಖ್ಯವಾಗಿ 3-4 ವ್ಯಾಯಾಮಗಳನ್ನು ಭಾರತ ಮತ್ತು ಜಪಾನ್ ನಡೆಸುತ್ತವೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ತಾಲಿಸ್ಮಾನ್ ಸಾಬ್ರೆ ಮಿಲಿಟರಿ ವ್ಯಾಯಾಮ ನಡೆಯುತ್ತದೆ. ತಾಲಿಸ್ಮಾನ್ ಸಬರ್. ಓಕೆ, ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಮೈತ್ರಿ ಎಂಬ ವ್ಯಾಯಾಮ ನಡೀತದೆ. ಮೈತ್ರಿ ಎಂಬ ಮಿಲಿಟರಿ ವ್ಯಾಯಾಮ. ಇನ್ನು ಸಮುದ್ರ ಶಕ್ತಿ ಎಂಬುದು ಭಾರತ ಮತ್ತು ಇಂಡೋನೇಷ್ಯಾ ದೇಶದ ನಡುವೆ ನಡೀತಕ್ಕಂಥ ಅತ್ಯಂತ ಪ್ರಮುಖ ವ್ಯಾಯಾಮವಾಗಿದೆ. ಸೊ ಇಷ್ಟು ಭಾರತ ಮತ್ತು ಇತರೆ ದೇಶಗಳ ನಡುವೆ ನಡೀತಕ್ಕಂಥ ಒಂದು ಪ್ರಮುಖ ವ್ಯಾಯಾಮಗಳಾಗಿವೆ. ಇದರ ಬಗ್ಗೆ ನಿಮಗೆ ನೆನಪಿರಬೇಕು. ಈಗ ನಾವು 6ನೇ ಕ್ವಶನ್ ಏನಿದೆ ಅಂತ ಗಮನಿಸೋಣ ಬನ್ನಿ. ಇತ್ತೀಚೆಗೆ ದೋಹಾದಲ್ಲಿ ನಡೆದಂತಹ ನೋಡಿ ISSF ವರ್ಲ್ಡ್ ಕಪ್ ಫೈನಲ್ನಲ್ಲಿ ಪಂದ್ಯದಲ್ಲಿ ಭಾರತ ಪದಕ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ ಇಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ. ಚೀನಾದ ನಂತರ ISSF ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಐತಿಹಾಸಿಕ ಕ್ಷಣವನ್ನು ದಾಖಲಿಸಿರತಕ್ಕಂಥದ್ದು. ಸೊ ಇದೇ ಮೊದಲ ಬಾರಿಗೆ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಭಾರತದ ಒಂದು ಐತಿಹಾಸಿಕ ಹೆಜ್ಜೆ ಎಂಬುದನ್ನು ಇಲ್ಲಿ ಗುರುತಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬಹುದು ನೀವು. ಓಕೆ, ಬೆಸ್ಟ್ ಎವರ್ ಫಿನಿಶ್, ಇಂಡಿಯಾ ಸೈನ್ ಆಫ್ ರೆಕಾರ್ಡ್ ಬ್ರೇಕಿಂಗ್ ಶೂಟಿಂಗ್ ವರ್ಲ್ಡ್ ಕಪ್ ಫೈನಲ್ ಚಾಂಪಿಯನ್ಸ್ ವಿತ್ 6 ಮೆಡಲ್. ಭಾರತದಲ್ಲಿ 6 ಮೆಡಲ್ಗಳನ್ನು ಪಡೆದುಕೊಂಡಿದೆ. ಓಕೆ, ರೆಕಾರ್ಡ್ ಬೇಕಾಗಿದೆ ಅಂತೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಕತರ್ನ ದೋಹಾದಲ್ಲಿ ನಡೀತು. ನೋಡಿ, ಈ ವ್ಯಾಯಾಮ ಈ ಕ್ರೀಡಾಕೂಟ ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ. ಕತರ್ನ ದೋಹಾದಲ್ಲಿ ನಡೆದಂತಹ ISSF ವಿಶ್ವಕಪ್ ಫೈನಲ್ ಅಭಿಯಾನದಲ್ಲಿ ಭಾರತ ಒಟ್ಟು 6 ಪದಕಗಳನ್ನು ಗಳಿಸುವ ಮೂಲಕ ಐತಿಹಾಸಿಕ ಅಭಿಯಾನವನ್ನು ಪೂರ್ಣಗೊಳಿಸಿತು. ವಾರ್ಷಿಕ ಋತುವಿನ ಅಂತ್ಯದಲ್ಲಿ ಶೂಟಿಂಗ್ ಸ್ಪರ್ಧೆಯಲ್ಲಿ. ಹಾಗಾದರೆ ISSF ವಿಶ್ವಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ? ಶೂಟಿಂಗ್. ಇದು ನೆನಪಿರಬೇಕು ನಿಮಗೆ. ಈ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿವೆ. ಪಿಸ್ತೂಲ್, ರೈಫಲ್, ಶಾಟ್ಗನ್ ವಿಭಾಗದಲ್ಲಿ ಪ್ರಬಲ ಪ್ರದರ್ಶನದಿಂದಾಗಿ ಪದಕ ಪಟ್ಟಿಯಲ್ಲಿ ಭಾರತ ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಗಮನಿಸಿ, 2025ರ ಈ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಚೀನಲ್ಲಿ 4 ಚಿನ್ನ 9 ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಭಾರತ 6 ಪದಕಗಳನ್ನು ಗೆದ್ದಿದೆ. ಅದರಲ್ಲಿ 2 ಚಿನ್ನ, 3 ಬೆಳ್ಳಿ, 1 ಕಂಚು. ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಇದುವರೆಗೆ ಗಳಿಸಿದ ಅತ್ಯಧಿಕ ಪದಕಗಳ ಸಂಖ್ಯೆ ಇದಾಗಿದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಕೆಳಗಿನ ಯಾವ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಫಿಡೆ ಸರ್ಕ್ಯೂಟ್ 2025 ಗೆದ್ದ ನಂತರ ಕ್ಯಾಂಡಿಡೇಟ್ಸ್ 2026ರ ಅರ್ಹತೆಗೆ ಪಡೆಯುವ ಮೂಲಕ ಈ ಸಾಧನೆ ಮಾಡಿದಂತಹ ಭಾರತದ ಏಕೈಕ ಪುರುಷ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ? ಸರಿಯಾದಂಥ ಉತ್ತರ ಪ್ರಜ್ಞಾನಂದ ಆರ್. ಸೊ ಪ್ರಜ್ಞಾನಂದ ಈ ಸಾಧನೆಯನ್ನು ಮಾಡಿದ್ದಾರೆ. ಕ್ಯಾಂಡಿಡೇಟ್ಸ್ 2026 ಕ್ವಾಲಿಫೈ ಅಂತ ಕರಿತೀವಿ. ಇದಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತೀಯ ಆಟಗಾರ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಚೆಸ್ ಫಿಡೆ ಸರ್ಕ್ಯೂಟ್ನ ಉತ್ತಮ ಆಟಗಾರನೆಂದು ಘೋಷಣೆ ಮಾಡಲಾಗಿದೆ. ಪ್ರಜ್ಞಾನಂದಗೆ ಕ್ಯಾಂಡಿಡೇಟ್ಸ್ ಅರ್ಹತೆ ದೊರೆತಿದೆ. ಹಾಗಾದರೆ ಏನಿದು ಕ್ಯಾಂಡಿಡೇಟ್ ಅರ್ಹತೆ? ಸೊ ನೋಡಿ, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೋಮವಾರ ನಡೆದಂತಹ ಫಿಡೆ ಸರ್ಕ್ಯೂಟ್ನ ಪ್ರಮುಖ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಮುಂದಿನ ವರ್ಷದ ಕ್ಯಾಂಡಿಡೇಟ್ ಟೂರ್ನಮೆಂಟ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದರೆ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಮುಂದಿನ ವರ್ಷ ನಡೆಯಲಿದೆ. ಈ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟಿಗೆ ಆಲ್ರೆಡಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಕ್ಯಾಂಡಿಡೇಟ್ಸ್ ಅರ್ಹತಾ ಕ್ರಮಗಳ ಪ್ರಕಾರ ಫಿಡೆ ಸರ್ಕ್ಯೂಟ್ನ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ
ನೋಡಿ ಇಲ್ಲಿ ಗಮನಿಸಬೇಕು ಸೂಕ್ಷ್ಮವಾಗಿ. ಫಿಡೆ ಸರ್ಕ್ಯೂಟ್ನ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿರುವ ಆಟಗಾರರಿಗೆ ಅರ್ಹತೆ ನೀಡಲಾಗುತ್ತದೆ. ಇಲ್ಲಿ ಹೋದ ವರ್ಷ ಗೌರ್ನಮೆಂಟ್ ಎಕ್ಸಾಮ್ಗಳಲ್ಲಿ ಚೆಸ್ಗೆ ಸಂಬಂಧಪಟ್ಟಂತಹ ಸುಮಾರು ಕ್ವಶನ್ಗಳು ಬಂದಿದ್ದಾವೆ. ಆ ಕಾರಣಕ್ಕಾಗಿ ಇವನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ. ಓಕೆ, ಫಿಡೆ ಸರ್ಕ್ಯೂಟ್ನಲ್ಲಿ ಆ ಪಂದ್ಯಾವಳಿಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದಿರ್ತಕ್ಕಂಥ ಆಟಗಾರನಿಗೆ ಈ ಅರ್ಹತೆ ದೊರೆಯುತ್ತದೆ. ಜನವರಿಯಿಂದ ಆಗಸ್ಟ್ವರೆಗೆ ಉತ್ತಮ ಪ್ರದರ್ಶನ ನೀಡಿ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಆಗಿರ್ಬೋದು, ಸೂಪರ್ ಬೆಟ್ ಚೆಸ್ ಕ್ಲಾಸಿಕ್ ರೊಮೇನಿಯಾ ಆಗಿರ್ಬೋದು, ಉಜ್ಬೇಸ್ ಕಪ್ ಮಾಸ್ಟರ್ಸ್ ಆಗಿರ್ಬೋದು, ಲಂಡನ್ ಚೆಸ್ ಕ್ಲಾಸಿಕ್ ಓಪನ್ನಲ್ಲಿ ಪ್ರಶಸ್ತಿಗಳನ್ನು ಗೆದ್ದಿರುವ ಪ್ರಜ್ಞಾನಂದ ಉತ್ತಮ ಶ್ರೇಯಾಂಕವನ್ನು ಹೊಂದಿದ್ದಾರೆ. ಈ ಎಲ್ಲ ಪ್ರದರ್ಶನ ಮತ್ತು ಶ್ರೇಯಾಂಕವನ್ನು ಪರಿಗಣಿಸಿ ಸೋಮವಾರದಂದು ಅವರಿಗೆ ಈ ಅರ್ಹತೆ ನೀಡಲಾಗಿದೆ. ನೋಡಿ, ಕ್ಯಾಂಡಿಡೇಟ್ಸ್ 2026 ಅರ್ಹತೆಯನ್ನು ನೀಡಲಾಗಿದೆ. ಕ್ಯಾಂಡಿಡೇಟ್ ಟೂರ್ನಮೆಂಟ್ಗೆ ನೇರವಾಗಿ ಆಯ್ಕೆ ಮಾಡಲಾಗಿದೆ. ಇಲ್ಲಿಯವರೆಗೆ 8 ಕ್ಯಾಂಡಿಡೇಟ್ಸ್ ಸ್ಥಾನಗಳಲ್ಲಿ 7 ಸ್ಥಾನಗಳನ್ನು ಭರ್ತಿ ಮಾಡಲಾಗಿದೆ. ಅದರಲ್ಲಿ ನೋಡಿ, ಅನೀಶ್ ಗಿರಿ, ಫ್ಯಾಬಿಯಾನೋ ಕರುಕ್ವಾನ, ಮತಿಯಾಸ್ ಬ್ಲೂಬಾಮ್, ಜಾವೋಕಿರ್ ಸಿಂದಾರೋವ್, ವಿಹಿ, ಆಂಡ್ರೆ ಎಸಿಪೆಂಕೋ ಸೇರಿದಂತೆ ನೋಡಿ ಸೇರಿದ್ದಾರೆ. ಇದು ಅತ್ಯಂತ ಪ್ರಮುಖ ಮಾಹಿತಿಯಾಗಿದೆ ಈ ಪಾಯಿಂಟ್. ಓಕೆ, ಇದುವರೆಗೂ 8 ಕ್ಯಾಂಡಿಡೇಟ್ ಸ್ಥಾನಗಳಲ್ಲಿ 7 ಫುಲ್ ಮಾಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಿದಂತೆ ಅನೀಶ್ ಗಿರಿ ಆಗಿರ್ಬೋದು, ಫ್ಯಾಬಿಯಾನೋ ಕರುವಾನ, ಮತಿಯಾಸ್ ಬ್ಲೂಬಾಮ್, ಜಾವೋಕಿರ್ ಸಿಂದಾರೋವ್, ವಿಇ ಮತ್ತು ಆಂಡ್ರೆ ಎಸಿಪೆಂಕೋ ಸೇರಿದ್ದಾರೆ. ಓಕೆ, ಇವರು 6 ಜನ, ಇವರ ಜೊತೆಗೆ ಪ್ರಜ್ಞಾನಂದ ಒಬ್ಬರು ಸೇರಿ ಒಟ್ಟು 7 ಜನ ಇದರಲ್ಲಿ ಆಗಿದ್ದಾರೆ. ಒಟ್ಟು 8 ಸ್ಥಾನಗಳಿದ್ದಾವೆ. ಅದರಲ್ಲಿ 7 ಆಲ್ರೆಡಿ ಫಿಲ್ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 6 ಜನರು ಜೊತೆಗೆ ಪ್ಲಸ್ ಪ್ರಜ್ಞಾನಂದ ಒಬ್ಬ ಸೇರಿ 7 ಜನರು ಆಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ದೊರೆತಿದೆ. ಸೊ ನೋಡಿ, ಈ ಪುರುಷರಲ್ಲಿ ಏಕೈಕ ಗ್ರ್ಯಾಂಡ್ ಮಾಸ್ಟರ್ ಮಾರ್ಚ್ ಮತ್ತು ಏಪ್ರಿಲ್ನಲ್ಲೇ ನಡೆಯಲಿರುವ ಈ ಕ್ಯಾಂಡಿಡೇಟ್ಸ್ ಚೆಸ್ ಪಂದ್ಯಾವಳಿಯ ಪುರುಷರ ವಿಭಾಗದಲ್ಲಿ ಪ್ರಜ್ಞಾನಂದ ಮಾತ್ರ ಸ್ಥಾನ ಪಡೆದಿದ್ದಾರೆ. ಅನೀಶ್ ಗಿರಿ ಡಚ್ ಆಟಗಾರರಾಗಿದ್ದಾರೆ. ಮುಖ್ಯವಾಗಿ ಮಹಿಳೆಯರ ವಿಭಾಗದಲ್ಲಿ ದಿವ್ಯಾ ದೇಶ್ಮುಖ್. ನೋಡಿ, ಅನೀಶ್ ಗಿರಿ ಇವರು ಡಚ್ ಆಟಗಾರರು. ಓಕೆ, ಡಚ್ ಆಟಗಾರರು ಇವರು. ಮತ್ತು ನೀವು ಭಾರತೀಯರು ಅಂದ್ಕೊಂಬಿಟ್ಟಿದ್ದೀರಾ ಅನೀಶ್ ಗಿರಿ ಎಂಬುದು. ಮಹಿಳೆಯರ ವಿಭಾಗದಲ್ಲಿ ದಿವ್ಯಾ ದೇಶ್ಮುಖ್, ಕೊನೇರು ಹಂಪಿ, ವೈಶಾಲಿ ಅವರ ಸ್ಥಾನ ಪಡೆದಿದ್ದಾರೆ ಎಂಬುದನ್ನು ಗಮನಿಸಬೇಕು. ಓಕೆ, ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ಇಲ್ಲೇ ಇದೆ. ಓಕೆ, ಈ ಸಾಧನೆಯನ್ನು ಮಾಡಿದಂಥವರು ನೆನಪಿರಬೇಕು ಇದು ಕೂಡ. ನೆಕ್ಸ್ಟ್ 8ನೇ ಕ್ವಶನ್ ಗಮನಿಸಬೇಕು ನೀವು. ನೋಡಿ, ಕರ್ನಾಟಕ ಸರ್ಕಾರ ಪ್ರತಿ ರೈತರಿಂದ ಮೆಕ್ಕೆಜೋಳ ಖರೀದಿಸುವ ಮಿತಿಯನ್ನು 20 ಕ್ವಿಂಟಲ್ನಿಂದ ಎಷ್ಟು ಕ್ವಿಂಟಲ್ಗೆ ಹೆಚ್ಚಿಸಿದೆ? ಸರಿಯಾದಂಥ ಉತ್ತರ 50 ಕ್ವಿಂಟಲ್. ಕೇಳ್ಬೋದು ಡೈರೆಕ್ಟಾಗಿ. ಓಕೆ, ಗಮನಿಸಬೇಕು ಇದನ್ನು ನೀವು. ಮ್ಯಾಕ್ಸಿಮಮ್ ಇದೀಗ 50 ಕ್ವಿಂಟಲ್ಗೆ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ. ಓಕೆ, ಮೆಕ್ಕೆಜೋಳ ಖರೀದಿಸುವ ಗರಿಷ್ಠ ಕ್ವಿಂಟಲ್ಗಳ ಮಿತಿ ದ ಹಿಂದೂ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಮತ್ತು ಕನ್ನಡದ ನ್ಯೂಸ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಕರ್ನಾಟಕ ರಿವೈಸಸ್ ನೋಡಿ, ಮೈಸ್ ಪ್ರೊಕ್ಯೂರ್ಮೆಂಟ್ ನಾರ್ಮ್ಸ್ ರೈಸಸ್ ನೋಡಿ ಕ್ಯಾಪ್ ಟು 50 ಕ್ವಿಂಟಲ್ಸ್ ಫರ್ ಫಾರ್ಮರ್. ಓಕೆ, ಒಬ್ಬ ರೈತರಿಗೆ 50 ಕ್ವಿಂಟಲ್ ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ. ಸೊ ರೈಸ್ ಮಾಡಿರ್ತಕ್ಕಂಥದ್ದು MSP ಅಡಿಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವರಿಗೆ ದೊರೆಯುತ್ತದೆ. ಈ ಮೂಲಕ ಪ್ರತಿ ಕ್ವಿಂಟಲ್ಗೆ ಒಬ್ಬ ರೈತರು 2400 ರೂಪಾಯಿ ಬೆಲೆ ಪಡೆದುಕೊಳ್ತಾರೆ. ಓಕೆ, ಇಲ್ಲಿ ಫ್ರೂಟ್ಸ್ ತಂತ್ರಾಂಶ ಏನಿದೆ ಇದರ ಅಡಿಯಲ್ಲಿ ನೋಂದಾಯಿಸಿರುವ ಪ್ರತಿ ರೈತರಿಂದ ಗರಿಷ್ಠ 20 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಿ ಎಂದು ಆಹಾರ ಇಲಾಖೆಯು ಆದೇಶ ಹೊರಡಿಸಿದೆ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕಾಂಪಿಟೇಟಿವ್ T20 ಕ್ರಿಕೆಟ್ನಲ್ಲಿ 600 ವಿಕೆಟ್ಗಳನ್ನು ತಲುಪಿದ ಏಕೈಕ 3ನೇ ಬೌಲರ್ ಯಾರು ಅಂತ ಕೇಳಿದರೆ ಸುನಿಲ್ ನರೇನ್. ನೋಡಿ, ಸುನಿಲ್ ನರೇನ್ ಇದೀಗ 600 ವಿಕೆಟ್ಗಳನ್ನು ತಲುಪಿದ ಏಕೈಕ 3ನೇ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಡೆದುಕೊಂಡಿದ್ದಾರೆ. ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ಗಮನಿಸಿ. ಭಾರತವು ಕೆಳಗಿನ ಯಾವ ದೇಶದಿಂದ 1.70 ಲಕ್ಷ ಹೊಸ ತಲೆಮಾರಿನ ನೋಡಿ
1,70,000 ಹೊಸ ತಲೆಮಾರಿನ LMG ಲೈಟ್ ಮಷಿನ್ ಗನ್ ರೈಫಲ್ಗಳ ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ. ಸರಿಯಾದಂಥ ಉತ್ತರ ಇಸ್ರೇಲ್. ಗಮನಿಸಬೇಕು ನೀವು, ಇಸ್ರೇಲ್ ದೇಶ ನಿರ್ಮಿತ ಲೈಟ್ ಮಷಿನ್ ಗನ್ ಅಂತ ಕರಿತೀವಿ. ಈ ಗನ್ನಿನ ಹೆಸರೇ LMG ಅಂತ ಕರಿತೀವಿ. LMG ಅಂದರೆ ಲೈಟ್ ಮಷಿನ್ ಗನ್ ಅಂತ ಕರಿತೀವಿ. ಇವು ರೈಫಲ್ಗಳಾಗಿವೆ. ಓಕೆ, ಈ ರೈಫಲ್ಗಳ ಖರೀದಿಸಲು ಭಾರತ ಇಸ್ರೇಲ್ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಎಷ್ಟು ಖರೀದಿಸಲಿದೆ? 1,70,000 ಗನ್ಗಳನ್ನು ಖರೀದಿಸಲಿದೆ. ಓಕೆ, ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದರು. ಇಸ್ರೇಲ್ ಡಿಫೆನ್ಸ್ ಫರ್ಮ್ ನೋಡಿ ಕನ್ಫರ್ಮ್ಸ್ ಫಸ್ಟ್ ಬ್ಯಾಚ್ ಆಫ್ 40,000 LMGs ಟು ಇಂಡಿಯಾ ಅರ್ಲಿ ಇನ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನೋಡಿ ಫಸ್ಟ್ ಬ್ಯಾಚ್ ಅಂದರೆ ಮೊದಲ ಹಂತದಲ್ಲಿ 40,000 ರೈಫಲ್ಗಳು ಅಥವಾ ಗನ್ಗಳನ್ನು ಖರೀದಿಸಲು ಒಪ್ಪಂದ ಮಾಡಿಕೊಂಡಿದೆ. ಟೋಟಲ್ ಒಪ್ಪಂದ 1,70,000. ಇಲ್ಲಿ ನೋಡಿ ಸಪ್ಲೈ ನಿಯರ್ಲಿ ಎಷ್ಟು ಅಂತ ಕೇಳಿದರೆ 1.7 ಲ್ಯಾಕ್. ಓಕೆ, ಅದರಲ್ಲಿ ಮೊದಲ ಹಂತದಲ್ಲಿ ಈಗ 40,000 ಗನ್ಗಳು ಭಾರತಕ್ಕೆ ಬರಲಿದ್ದಾವೆ. ಸೊ ಗಮನಿಸಬಹುದು, ಇವೇ ಆ ರೈಫಲ್ಗಳೇ ಆಗಿವೆ. ಓಕೆ, ಈ ರೀತಿಯ ರೈಫಲ್ಗಳು ಭಾರತಕ್ಕೆ ಇದೀಗ ಇಸ್ರೇಲ್ ದೇಶ ಕಳಿಸ್ಕೊಡ್ತಾ ಇದೆ. ಮೊದಲ ಹಂತದಲ್ಲಿ ಬರ್ತಾ ಇರತಕ್ಕಂಥದ್ದು ಒಟ್ಟು 40,000 ಪೂರೈಕೆ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಮಾಹಿತಿ ನೆನಪಿರಲಿ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ. ಒಂದನೇ ಕ್ವಶನ್ ನೋಡಿ, ಸೂರ್ಯಕಿರಣ ಎಂಬ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತ ದೇಶವು ಯಾವ ದೇಶದೊಂದಿಗೆ ಜಂಟಿಯಾಗಿ ನಡೆಸುತ್ತದೆ? ಎರಡನೇದಾಗಿ 5ನೇ ಆವೃತ್ತಿಯ ಹರಿಮೌ ಶಕ್ತಿ ವ್ಯಾಯಾಮವು ಯಾವ ಸ್ಥಳದಲ್ಲಿ ನಡೆಯುತ್ತಿದೆ? ಇವೆರಡಕ್ಕೂ ನೀವು ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.